ಮಾತು ಕೇಳ್ರಿ ನೀವು. ಒಂದು ಘಟನೆ ಹೇಳ್ತೀನಿ. ಒಮ್ಮೆ ನಮ್ಮ ಭಕ್ತರು ಒಂದು 10 ಮಂದಿ ಟೂರ್ ಹೋಗಿರು. ಗಂಡ ಹೆಂಡತಿ 4 ಮಕ್ಕಳು, ಆ ನಂತರ ಅವರು ಸಂಬಂಧಿಕರು ಒಂದು 3, ಹಿಂಗೆಲ್ಲ ಕೂಡ ಒಂದು 10 ಮಂದಿ ಹೋಗಿರು. ಅಲ್ಲಿ ಪ್ರವಾಸ ಎಲ್ಲ ನೋಡಿ ಬಂದ್ರು. ಒಂದು ಕಡೆ ಏನಿತ್ತು, ಹಿಂಗ ಸರೋವರ ಇತ್ತು. ಸರೋವರ ನಿಮ್ಗೆ ತಿಳಿತಾ ಇಲ್ಲದು. ಸರೋವರ ಅಂದ್ರೆ ಹಿಂಗೆ ಕೆರೆ ಇದ್ದಂಗೆ ದೊಡ್ಡದಿತ್ತು. ಬೋಟ್ ಇದ್ದು ಅದ್ರಾಗ ಒಂದೊಂದು 100 ರೂಪಾಯಿ ಟಿಕೆಟ್ ತೆಗೆದ್ರು. 10 ಮಂದಿ ಅದ್ರಾಗ ಕುಂತರು. 10 ಮಂದಿ ಅದ್ರಾಗ ಕುಂತು ಅವ ಬೋಟ್ ಹಾಕ್ಲ. ಬೋಟ್ ಅಂದ್ರೆ ಸಣ್ಣ ಸಣ್ಣ ಬುಟ್ಟಿ ಇದ್ದಂಗೆ ಇರ್ತಾವು. ಇಟ್ಟಿಟ್ಟು ಬುಟ್ಟಿ ಇದ್ದಂಗೆ ಇರ್ತಾವ. ಅದ್ರಾಗ ಕೂರ್ಸ್ಕೊಂಡು ಹುಟ್ಟು ಹೊಡಿತಾರ. ಅದು ಹಿಂಗೊಂದು ರೌಂಡ್ ಹಾಕಿ ಬಂದ್ರೆ ಅರ್ಧ ತಾಸು ಹಿಡಿತಿತ್ತು ಅದು ರೌಂಡ್ ಹಾಕಿ ಬರ್ಲಾಕ. ಅದು ಏನಾಯ್ತು ಪಾಪ ಅವ್ರದ್ದು ದುರ್ದೈವ ಅಂದಂಗ ಒಮ್ಮೆಲೆ ಬಿರುಗಾಳಿ ಬಿಡ್ತು. ಸುಂಟ್ರ ಗಾಳಿ ಬಿಡ್ತು. ಸುಂಟ್ರ ಗಾಳಿ ಬಿಡ ನಾವು ಬುಟ್ಟಿಗಳು ಮೊದಲೇ ಅವು ಹಿಂಗ ಆಗ್ಲತ್ತು. ನಾವು ಮುಳುಗ್ತೇವೆ ಎಂಬುದು ಗೊತ್ತಾಯ್ತು ಅವ್ರಿಗೆ. ಎಲ್ಲರೂ ಚೀರ್ಲತ್ರು ಒಳಗೆ, ಉಳಿಸ್ಕೋರಿ, ನಾ ಅಪಾಯದಲ್ಲಿದ್ದೀವಿ, ಬರ್ರಿ ನಮ್ಮ ರಕ್ಷಣೆ ಮಾಡ್ರಿ ಅಂತ ಎಲ್ಲರೂ ಚೀರ್ಲತ್ರು. ಆ ಮನಿ ಯಜಮಾನನಿದ್ನಲ್ಲ, ಮನಿ ಯಜಮಾನ್ ಮಾಲಕ, ಅವ ಕಣ್ಣು ಮುಚ್ಚಿ ಶಾಂತ ಕುಂತಿದ್ದ. ಅವ ಚೀರಿಲ್ಲ, ಕರೆದಿಲ್ಲ, ಏನಿಲ್ಲ, ಕಣ್ಣು ಮುಚ್ಚಿ ಶಾಂತ ಕುಂತಿದ್ದ. ಅವನ ಹೆಂಡತಿ ನೋಡಿದ್ರು ಒಂದ್ ಕಡೆ, ಎಲ್ಲರೂ ನಾವು ಚೀರ್ಲತ್ತೀವಿ, ಕಣ್ಣು ಮುಚ್ಚಿ ಕಲ್ಲು ಕುಂತಾನ, ಇವೇನು ಇದು ಹಣ ಇಲ್ಲ ಅಂತ ತಿಳ್ಕೊಂಡು ನಾವೆಲ್ಲ ಈಗ ಸಾಯ್ತೀವಿ, ಕ್ಷಣದಾಗ ಸಾಯ್ತೇವ ಅಂತ ನಾವು ಕುಂತಿದೀವಿ, ನೀ ಕಲ್ಲು ಕುಂತಂಗ ಹಂಗೆ ಕುಂತಿದ್ದೀಲಪ್ಪ ಅಂತಾಕಿ ಅಂದ್ರು. ಈ ರಾಜಕಾರಣಿಗಳು ಕೆಲವರು ಅಪಾಯ ಇದ್ದವರು ಒಂದು ಒಳಗೊಂದು ಕೋಟ್ ಹಾಕೋತಾರದು. ಅದು ಗುಂಡು ಹಾಕಿದ್ರು ಹತ್ತಲ್ಲ. ಅದಕ್ಕೆ ಬುಲೆಟ್ ಪ್ರೂಫ್ ಅಂತಾರೆ. ಅಂದ್ರೆ ಹಿಂಗೆ ಗೋಲಿ ಹಾಕಿದ್ರು ಹತ್ತಲ್ಲ, ಎದಿ ಒಳಗೆ ಹೋಗಲ್ಲ. ಅದು ಬುಲೆಟ್ ಪ್ರೂಫ್ ಅಂತಾರೆ. ಹಂಗ ನೀವು ಬಸವಣ್ಣನ ಮೇಲೆ ಯಾರ ನಂಬಿಕೆ, ವಿಶ್ವಾಸ, ಶ್ರದ್ಧೆ ಇಡ್ತಿರಲ್ಲ, ನಿಮಗೂ ಬಸವಣ್ಣನವರೊಬ್ರು ಬುಲೆಟ್ ಪ್ರೂಫ್ ಕೊಡ್ತಾರ ಅಂತ ನೀವು ತಿಳ್ಕೋಬೇಕು. ಬಸವಣ್ಣ ಬುಲೆಟ್ ಪ್ರೂಫ್ ಕೊಡ್ತಾರ. ಅದು ಎಂಥ ಕಷ್ಟ ಬರಲಿ, ತೊಂದರೆ ಬರಲಿ, ಅದರಾಗಿ ನೀವು ಪಾರ ಆಗ್ತೀವಿ. ಅದಕ್ಕೆ ನಂಬಿಕೆ, ವಿಶ್ವಾಸ ಮೊದಲು ನಂಬಬೇಕು. ಶ್ರದ್ಧೆ ಅಂತಾರೆ ಅದಕ್ಕೆ. ಫೇತ್ ಕ್ಯಾನ್ ಮೂವ್ ಮೌಂಟೇನ್ ಅಂತಾರೆ. ನಂಬಿಕೆ ಪರ್ವತವನ್ನೇ ಅಲ್ಲಾಡಿಸ್ತದೆ. ನಿಮ್ಗೊಂದು ನಡೆದ ಘಟನೆ ಹೇಳ್ತೀನಿ ನಾನು. ತಾಯಂದ್ರಿ ಕಡೆ ಕೇಳಿ ನೋಡ್ರಿ. ಆ ಕಡೆ ಏನಂದ್ರೆ ನಮ್ಮ ಕಡೆ ನೋಡ್ರಿ. ಅದಕ್ಕೆ ಯಾವಾಗಲೂ ಹೇಳೋರ ಕಡೆ ನೋಡ್ಬೇಕು. ಮಾಡಿದ ಹೆಣ್ಣು ಬ್ರಾಹ್ಮಣ ನಾಲಿಗೆ ನೇರಿತು, ತಾ ಮಾಡಿದ ಹೆಣ್ಣು ನಾರಾಯಣ ಎದೆ ನೇರಿತು. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ರಾಕ್ಷಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಎಲ್ಲಾ ನಿಂದ ಜಗತ್ತಿನ ನೀವು ಬಿಟ್ಟು ಇನ್ನೇನು ಇಲ್ಲ. ನಿಮ್ಗೆ ಏನಂದ್ರು ಲಕ್ಷ್ಮಿ ಅಂದ್ರು, ಯಾರಿಗೆ ನಿಮ್ಮ ಹೆಸರೇ. ಮತ್ ನಾ ಮಾತಾಡ್ತೀನಲ್ಲ, ಇದಕ್ಕೇನಂದ್ರು ಸರಸ್ವತಿ ಅಂದ್ರು. ಈಗ ಊಟ ಮಾಡಂದ್ರು ಅಪ್ಪ ಅವ್ರು, ಅದಕ್ಕೇನಂದ್ರು ಅನ್ನಪೂರ್ಣೆ ಸದಾಪೂರ್ಣೆ ಅಂದ್ರು. ಅಂದ್ರ ಅದಾಗ ಮ್ಯಾಗ ಏನ್ ಬೇಕಿನ್ನೆಲ್ಲ ಇಟ್ಟಾರ. ಇದಕ್ಕೇನಂದ್ರು ಗಂಗಾ ಅಂದ್ರು. ಎಲ್ಲಾ ನಿಮ್ದೇ ಅಂದ್ರು ನಮ್ದೇನು ಅಂದಿಲ್ಲ. ಯಾಕಂದ್ರ ಜಗತ್ತಿನಾಗ ನಿಮ್ಲಿಂದೇ ಎಲ್ಲ. ಜಗತ್ತಿನಾಗ ಸರ್ವಜ್ಞ ಮೂರ್ತಿ ಹೇಳ್ತಾನ. ಜಗತ್ತಿನಾಗ ಏನ್ ಹೇಳ್ತಾನಂದ್ರ ಸರ್ವಜ್ಞ ಮೂರ್ತಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರ್ರಿಗೆ ಕೊಟ್ಟಿದ್ದು ಕೆಟ್ಟ ತನಬೇಡ ನಿನಗೆ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ ಅಂತ ಈಗ ಸ್ವಾಮಿಗಳು ಹೇಳಿದ್ರು. ಇದಕ್ಕೆ ಯಾರು ಕೊಟ್ಟವ್ರು ಯಾರಂದ್ರ ನಿಮ್ಮ ಜಗಜ್ಯೋತಿ ಬಸವಣ್ಣವರು, ಮಹಾತ್ಮ ಬಸವಣ್ಣವರು, ಕಾಂತಿಯೋಗಿ ಬಸವಣ್ಣವರು, ಎಷ್ಟೋ ಮಹಾತ್ಮ ಬಸವಣ್ಣರಿಗೆ ಹೆಸರುಗಳವ. ಅದಕ್ಕೆ ಲಿಂಗ ಪೂಜೆ ನೀವೆಲ್ಲ ಮಾಡ್ಬೇಕು. ನಾವೇ ಮಾಡ್ಬೇಕಂತಿಲ್ಲ. ಅವ್ರು ಹೇಳಿದ್ರಿ, ನಮ್ಮ ನಾಗೇಶ್ ಶೆಟ್ಟರ್ ಹೇಳಿದ್ರು ಬಸವಣ್ಣವ್ರು ಯಾರು ದೇವರು? ಬಂಜೋಳ ದೇವಡೆ ಬಸವೇಶ್ವರ ಮಾ ದೇವಡುಗಾಡ. ಬಸವಣ್ಣವ್ರು ಹಂಗ ಅಂದಿಲ್ಲ. ಇವನಾರವನೆಂದೆನಿಸಯ್ಯ, ಇವ ನಮ್ಮವನೆಂದೆನಿಸಯ್ಯ, ಇವ ನಮ್ಮ ಕೂಡಲ ಸಂಗನ ಶರಣರ ಮರಿಯ ಮಗನೆನಿಸಯ್ಯ. ಅವ ಅಂತಂದಿಲ್ಲ. ಯಾವೇನು ಜಗತ್ತಿನಾಗ ಅಂದ್ರ ಎಲ್ಲರಿಗೂ ಸಮಾನತೆ, ಮಾನವತೆ, ಜಾಗ್ರತೆ, ಸಮಾನತೆ ಅಂದ್ರೆ ಎಲ್ಲರೂ ಇಲ್ಲಿ ಸಮಾನರು. ಯಾಕಂತನ ಜಾತಿ ಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯನ್ನ ಬೇಡ ದೇವನಲ್ಲಿಲ್ಲವನೇ ಅಜಾತನು ಸರ್ವಜ್ಞ ಅಂತ. ಈಗ ನಿಮ್ ದಿಮ್ಮನೆ ದೀಪಾಸ್ತ್ರಿ, ದೀಪಕ್ಕೆ ಏನ್ ದೊರತದ?
ಶ್ರೀಮಂತರ ಮನೆಗ ಬಂಗಾರ ಪಣತಿ ಇರ್ಬೋದು, ಬೇಡಿದ್ರೆ కులరహిత నవ సమాజ నిర్మాణమైన ఉన్నది. ఆయన ఏమంటాడు, కాయకే కైలాస అంటాడు. ఎవరైతే కష్టపడతాడో వానికే భగవంతుడు కనబడతాడు. కష్టం చేయండి భగవంతుడు లేడు. ఆయన ప్రతి సూత్రం ప్రతి మనిషి కష్టపడాలి. ఈరోజు చూస్తాం ఎవరు కష్టపడతారో వాళ్ళ ముందుకు పోయే పరిస్థితి ఉన్నది. ఆ రోజు ఆయన చెప్పినది, ఆయన ఏదైతే వచనాలు రాసిండో అన్ని వచనాలు ఈరోజు కూడా ఆ వచనాలు మనం అందరము లింగ ధర్మము, లింగాయత్ అనేది సమాజము, కులము కాదు, మతం కాదు. చాలా మంది పొరపాటు పడుతున్నారు. లింగాయత్ అంటే ఒక కులానికి చెందినది కాదు, అన్ని మతాలు అందరికీ చెందినది లింగ సమాజము, లింగ ధర్మము. కాబట్టి ఏ వచనాల గురించి అయితే ఉన్నారో మనం ఈరోజు ఆ మహాత్ముంది మళ్ళీ విగ్రహలింగ స్వామి గారు అందరు వచ్చిరు. వాళ్ళ వచనాలు వినాలని చెప్పుకుంటూ ఈ అవకాశం ఇచ్చిన అందరికీ ధన్యవాదాలు, ఆదాభివందనాలు చేసుకుంటూ మరి ఇట్లాంటి కార్యక్రమానికి వాళ్ళ వచనాలు వాళ్ళు చూపించే మార్గాల్లో మనం నడవాలని చెప్పుకుంటూ ఇంతటితో నా సమావేశం ముగిస్తున్నాను. జై. Hi everybody, this is Kiriti Damaraju. Like, share and subscribe to Saira TV. Oh, Saira!